ಶ್ರೀ ಗುರುಭ್ಯೋ ನಮಃ. ಭಗವಂತಂ ಆತ್ಮದಂ ಆತ್ಮಾನಂ ಪ್ರಾಪ್ತುಂ ತದ್ವಿಷೇಕಾಣಿ ಶಾಸ್ತ್ರಾಣಿ ಶೃಣುಯಾತ್ ಸಾಧಕಃ. ಶ್ರುತಂ ಚ ತತ್ವಂ ಮನಸಿ ಮನ್ವೀತ. ಶ್ರವಣ ಮರಣಾನಂತರಂ ಭಗವಂತಂ ಹೃದಯ ಧ್ಯಾಯೇತ್. ಶ್ರವಣ ಮರಣ ಧ್ಯಾನೈಃ ಸಾಕಮೇವ ವಿಷಯೇಷು ನಿರ್ವೇದಮಪಿ ಸಹ ಸಾಧಕಃ ಪ್ರಾಪ್ನುಯಾತ್. ಯಥಾ ಇದಂ ಭಗವದಿಚ್ಛಯಾ ಪ್ರಾಪ್ತಂ ದುಃಖಂ ಹೇಯಮಿತಿ ಮನ್ವಾನಃ ತತ್ ತಿರಸ್ಕರೋತಿ. ಏವಮೇವ ಸುಖಮಪಿ ಅಲ್ಪಂ ಅಸ್ಥಿರಂ ಇತಿ ಹೇತುಂ ಕೃತ್ವಾ ಹೇಯಮಿತಿ ಅನುಮಿನುಯಾತ್ ಅನುಮನ್ಯೇತ್. ಗ್ರಾಮ್ಯೈಃ ಉಪರಮಃ ಶನೈಃ ಇತಿ ಭಾಗವತಮೇವ ಯಥಾ ವದತಿ ತಥಾ ಸಾಧಕೋಪಿ ಶನೈಃ ಶನೈರೇವ ಗ್ರಾಮ್ಯೇಷು ಪದಾರ್ಥೇಷು ಈಹಾಂ ಇಚ್ಛಾಂ ಪರಿತ್ಯಜೇತ್. ಅಪಿ ಚ ಮದರ್ಥೇ ಚ ಪರಿತ್ಯಾಗಃ ಭೋಗಸ್ಯ ಚ ಸುಖಸ್ಯ ಚ. ಭಗವಂತನ ಪ್ರೀತಿಗಾಗಿ ಎಲ್ಲವನ್ನೂ ಮಾಡಬೇಕು, ಮತ್ಯಾರ್ದೋ ಪ್ರೀತಿಗಾಗಿ ಏನನ್ನೂ ಮಾಡುವುದಲ್ಲ. ಭಗವಂತನ ಪ್ರೀತಿಗಾಗಿ ಎಲ್ಲವನ್ನೂ ಮಾಡಬೇಕು. ವಿಷಯಗಳನ್ನ ಪರಿತ್ಯಜಿಸುವುದು ಕೂಡ, ಭೋಗವನ್ನು ಪರಿತ್ಯಜಿಸುವುದು, ಸುಖವನ್ನು ಪರಿತ್ಯಜಿಸುವುದು ಕೂಡ ಭಗವಂತನಿಗೆ ಪ್ರೀತಿ ಕಾರಣ ಆಗ್ತದೆ. ಆದ್ರಿಂದ ಅದನ್ನ ತ್ಯಾಗ ಮಾಡಬೇಕು ಅನ್ನುವ ಎಚ್ಚರದಿಂದ ಅದನ್ನ ತ್ಯಜಿಸಬೇಕು. ಅತ್ರ ಅಯಂ ಪ್ರಶ್ನಃ ಕಶ್ಚನ ಉದೇತಿ. ನನು ತಥಾಪಿ ಗ್ರಾಮ್ಯೇಹೋ ಪರಮಃ ಸಾಧಯಿತುಂ ಅಶಕ್ಯೋ ದೃಶ್ಯತೆ. ಯತೋ ದೃಷ್ಟಂ ಅಲ್ಪಂ ಅಲ್ಪಕಾಲಸ್ಥಿತಂ ಚ ತತ್ರ ಕಥಂಚಿತ್ ಈಹೋ ಪರಮಃ ಸಂಭವೇತ್. ಅದೃಷ್ಟಂ ತು ಮಹತ್ ಅನಲ್ಪಕಾಲಸ್ಥಿತಂ ಚ ತತ್ರ ಸ ಕಥಂ ಸಂಭವೇತ್. ಯದಿದಂ ಅಸ್ಮಿನ್ ಲೋಕೆ ಐಹಿಕ ಸುಖಂ ಲಭ್ಯತೆ ತತ್ತು ಅಲ್ಪಂ ಅಸ್ಥಿರಂ ಚ ತಥಾ ಚ ತತ್ತು ತ್ಯಕ್ತುಂ ಕಥಮಪಿ ಸಾಧಕಃ ಕಷ್ಟೇನ ಶಕ್ನುಯಾತ್. ಪರಂತು ಧರ್ಮಾದ್ಯಾಚರಣೇನ ಯತ್ ಪರಲೋಕ ಸುಖಂ ಲಭ್ಯತೆ ತತ್ತು ಮಹದೇವ ಶಾಸ್ತ್ರೇಷು ಗೀಯತೆ ಬಹುಕಾಲ ವರ್ತಿ ಚ. ಏವಂ ಚ ಪರಲೋಕ ಸುಖೇ ಅಪಿ ಇಚ್ಛಾಂ ಅಕೃತ್ವಾ ಸ್ಥಾತುಂ ಕಥಂ ಸಾಧಕಃ ಶಕ್ನುಯಾತ್ ಇತ್ಯಸ್ಯ ಉತ್ತರಂ ಏಕಾದಶ ಸ್ಕಂಧೆ ಭಗವಾನೇವ ಕೃಷ್ಣಃ ಆಹ ಕರ್ಮಣಾಂ ಫಲರೂಪತ್ವಾತ್ ಆವಿರಿಂಚಾದ ಮಂಗಲಂ ವಿಪಶ್ಚಿನ್ ನಶ್ವರಂ ಪಶ್ಯೇತ್ ಅದೃಷ್ಟಮಪಿ ದೃಷ್ಟವತ್. ದೃಷ್ಟ ಸುಖಂ ತು ಪರಿತ್ಯಾಜ್ಯಂ ಇತಿ ಸರ್ವೈಃ ಜ್ಞಾತಂ. ಅದೃಷ್ಟ ಸುಖಮಪಿ ಏವಮೇವ ಪರಿತ್ಯಾಜ್ಯಂ ಇತಿ ಚಿಂತಯೇತ್ ಸುಧೀಃ. ನ ಕೇವಲಂ ಐಹಿಕಂ ಸುಖಂ ಕಿಂತು ಬ್ರಹ್ಮಲೋಕ ಪರ್ಯಂತಂ ಲಭ್ಯಮಾನಂ ಸರ್ವಮಪಿ ಸುಖಂ
ಕರ್ಮಫಲ ರೂಪತ್ವಾದೇವ ಐಹಿಕ ಕೃಷ್ಯಾದಿ ಲಬ್ಧ ಸುಖಮಿವ ಅಮಂಗಲಂ ಅಸ್ಥಿರಮೇವ ತಥಾ ಚ ತದಪಿ ನಶ್ಯತ್ಯೇವ ಇತಿ ಸರ್ವೇಪ್ಯೇತೆ ಸಾಧಕಾಃ ಚಿಂತೆಯೇಯುಃ. ಈ ಸುಖವನ್ನ ಕ್ರಮವಾಗಿ ತ್ಯಾಗ ಮಾಡಬೇಕು, ಗ್ರಾಮ್ಯ ವಿಷಯಗಳಲ್ಲಿ ಅಪೇಕ್ಷೆ ಪಡುವುದನ್ನ ಕ್ರಮವಾಗಿ ಅಭ್ಯಾಸ ಮಾಡಬೇಕು ಅಂತ ಈ ಹಿಂದೆ ಬಂದಿತ್ತು. ಕ್ರಮವಾಗಿ ಅಂದ್ರೆ ಈ ಜನ್ಮದಲ್ಲಿ ಕ್ರಮವಾಗಿ, ಮತ್ತೆ ಅನೇಕ ಜನ್ಮಗಳಲ್ಲಿ ಕ್ರಮವಾಗಿ. ಸಾಧಕನಿಗೆ ಈ ಹಿಂದೆ ಕೂಡ ಜನ್ಮಗಳು ಅನೇಕ ಆಗಿ ಹೋಗಿವೆ, ಮುಂದೆ ಕೂಡ ಆಗುವವಿವೆ. ಇದೆಲ್ಲವನ್ನು ಕೂಡ ಆತ ಮನಸ್ಸಿನಲ್ಲಿ ಚಿಂತಿಸಬೇಕು ಅನ್ನುವುದನ್ನ ಕಳೆದ ದಿವಸ ನೋಡಿದ್ದೀವಿ. ಮದರ್ಥೇಚ ಪರಿತ್ಯಾಗ ಭೋಗಸ್ಯ ಚ ಸುಖಸ್ಯ ಚ ಅಂತ ಭಾಗವತವೇ ಹೇಳುವಂತೆ, ಭಗವಂತನ ಪ್ರೀತಿಗಾಗಿ ಎಲ್ಲ ಭೋಗವನ್ನು ಸುಖವನ್ನು ತ್ಯಜಿಸಬೇಕು ಅಂತ ಕೇಳಿ ಬರ್ತದೆ. ಇಲ್ಲೊಂದು ಪ್ರಶ್ನೆ ನಾವು ಬರಬಹುದು. ಈ ಲೌಕಿಕ ಸುಖ ಏನಿದೆ, ನಮ್ಗೆ ಈ ಜೀವನದಲ್ಲಿ ಸಿಗುವಂತ ಸುಖ, ಸ್ಥಾನಮಾನ ಇತ್ಯಾದಿಗಳಿಂದ ಲಭ್ಯ ಆಗುವಂತ ಸುಖ, ಇದನ್ನ ನಾವು ಹೇಗಾದರೂ ಪರಿತ್ಯಜಿಸಬಹುದು. ಯಾಕೆಂದ್ರೆ ಇದು ಅಸ್ಥಿರ ಮತ್ತು ಅಲ್ಪಕಾಲ ಮಾತ್ರ ಇರುವಂಥದ್ದು ಅಂತ ನಮ್ಗೆಲ್ರಿಗೂ ಕೂಡ ಗೊತ್ತಿದ್ದೇ ಇದೆ. ಆದ್ರೆ ಈ ಜಗತ್ತಿನಲ್ಲಿ ನಾವು ಮಾಡಿದ ಪುಣ್ಯ ಕರ್ಮಗಳ ಫಲವಾಗಿ ಏನು ಸ್ವರ್ಗಾದಿ ಲೋಕಗಳು ಸಿಗ್ತಾವಲ್ಲ, ಅವುಗಳ ಫಲವನ್ನು ನಾವು ನಶ್ವರ ಅಂತ ಭಾವಿಸುವುದು ಹೇಗೆ ಅಂತ ಒಂದು ಜಿಜ್ಞಾಸೆ ನಮಗೆಲ್ಲರಿಗೂ ಕೂಡ ಬರ್ತದೆ. ಅಂಥ ಮಹಾಫಲ ಬ್ರಹ್ಮಲೋಕಾದಿಗಳಲ್ಲಿ ನಮಗೆ ಸುಖ ಸಿಗ್ತದೆ ಅಂತ ಶಾಸ್ತ್ರ ಹೇಳ್ತಿರುವಾಗ, ಅಲ್ಲೊಂದು ಮಹಾ ಸುಖವೂ ನಮಗೆ ಶಾಸ್ತ್ರದಲ್ಲಿ ವರ್ಣಿತ ಆಗಿರುವಾಗ ಅದನ್ನು ಹೇಗೆ ನಾವು ತ್ಯಜಿಸುವುದು ಅಂತ ಆ ಒಂದು ಪ್ರಶ್ನೆ. ಅದಕ್ಕೆ ಹೀಗೆ ಉತ್ತರವನ್ನ ಸ್ವಯಂ ಭಗವಂತನೇ ಹೇಳಿದ್ದಾನೆ. ಅದೇನು ಹೇಳಿದ್ದಾನೆ ಅಂದ್ರೆ, ಬ್ರಹ್ಮಲೋಕದ ಪರ್ಯಂತ ಸಿಗುವ ಸುಖವೂ ಎಲ್ಲವೂ ಅಮಂಗಲ ಅಂತಾನೆ. ಬ್ರಹ್ಮಲೋಕವೂ ಕೂಡ ಒಂದಲ್ಲ ಒಂದು ದಿವಸ ನಷ್ಟ ಆಗಲೇಬೇಕು. ಕರ್ಮಣಾಂ ಫಲರೂಪತ್ವಾತ್ ಆವಿರಿಂಚಾದ ಅಮಂಗಲಂ. ವಿರಿಂಚ ಲೋಕದ ಪರ್ಯಂತ ಎಲ್ಲವೂ ಕೂಡ ಅಮಂಗಲ. ಯಾಕೆಂದ್ರೆ ಕರ್ಮಗಳನ್ನು ಮಾಡಿದ್ದರ ಫಲವಾಗಿ ಸಿಗುವಂತಹ ಲೋಕಗಳವು. ಆ ವಿರಿಂಚಾತ್ ವಿಪಶ್ಚಿನ್ ನಶ್ವರಂ ಪಶ್ಯೇತ್. ಜ್ಞಾನಿಯಾದವನು ಇವೆಲ್ಲವೂ ಕೂಡ ನಶ್ವರ ಅಂತ ಭಾವಿಸಬೇಕು. ಅದೃಷ್ಟಮಪಿ ದೃಷ್ಟವತ್. ಈ ಜಗತ್ತಿನಲ್ಲಿ ಯಾವುದೋ ಅಧಿಕಾರದ ಸ್ಥಾನಮಾನವನ್ನು ಮತ್ತೆ ಅಧಿಕಾರವನ್ನು ಸ್ಥಾನಮಾನವನ್ನು ಇತ್ಯಾದಿಗಳನ್ನು ಅನುಭವಿಸಿ ಮಹಾಪದವಿ ಅಂದ್ರೆ ದೊಡ್ಡ ರಾಜನಾಗಬಹುದು, ಚಕ್ರವರ್ತಿಯಾಗಿ ಮೆರೆದಾನೋ ಒಬ್ಬ ಮನುಷ್ಯ, ಆ ಎಲ್ಲ ಸುಖಗಳು ನಶ್ವರ ಅಂತ ಹೇಗೆ ಅವನು ಭಾವಿಸಬೇಕಾಗ್ತದೋ, ಅದರಂತೆ ಈ ಬ್ರಹ್ಮಲೋಕಾದಿಗಳಲ್ಲಿ ಸಿಗಬಹುದಾದಂತಹ ಸುಖವೂ ಕೂಡ ಅಶಾಶ್ವತವಾದದ್ದು ಅನ್ನುವ ಎಚ್ಚರ ಆತನಿಗೆ ಬರಬೇಕು ಅಂತ ಶಾಸ್ತ್ರದ ತಾತ್ಪರ್ಯ. ಇಷ್ಟೇ ವ್ಯತ್ಯಾಸ. ಈ ಜಗತ್ತಿನಲ್ಲಿ ಸಿಗುವ ಸುಖ 60-70 ವರ್ಷದ್ದು. ನಾವು ಇದನ್ನೆಲ್ಲ ಕೇಳ್ತೀವಿ, ಯಾರೋ ಕೆಲವು ರಾಜರು 60-70 ವರ್ಷ ಬದುಕಿದ್ರು ಅಂತ. ಅಧಿಕಾರದಲ್ಲಿ ಯಾರೋ 50 ವರ್ಷ ಇದ್ದಿರಬಹುದು, ಒಂದ್ಯಾವುದೋ ಪೀಠದ ಅಧಿಕಾರದಲ್ಲಿ. ಮತ್ತೊಬ್ಬ ಯಾವನು ರಾಜ 60-70 ವರ್ಷ ಅಮೋಘ ವರ್ಷ ನೃಪತುಂಗನಂಥವನು ರಾಷ್ಟ್ರಕೂಟದ ರಾಜ, ರಾಷ್ಟ್ರಕೂಟ ವಂಶದ ರಾಜ 60-70 ವರ್ಷ ಬದುಕಿದ್ದ, ಹಾಗೆ ಸುಖಪಟ್ಟ ಅಂತೆಲ್ಲ ನಾವು ಕೇಳಿರ್ತೇವೆ. ಆದ್ರೆ ಇದು 60-70 ವರ್ಷದ ಪ್ರಶ್ನೆ. ಬ್ರಹ್ಮಲೋಕ, ಇಂದ್ರಲೋಕ ಮೊದಲಾದ ಲೋಕಗಳಲ್ಲಿ ನಮಗಿರುವಂತಹ ಸುಖ ಇನ್ನೂ ದೀರ್ಘ ಇರಬಹುದು, ಆದ್ರೆ ಅದು ಶಾಶ್ವತ ಏನಲ್ಲ. ಒಂದು ಬಾರಿ ಅಲ್ಲಿಯ ಪುಣ್ಯ ನಮಗೆ ತೀರಿ ಹೋದಾಗ ಅಲ್ಲಿಂದ ಎದ್ದು ಹೊರಡಬೇಕಾದದ್ದು ಅನಿವಾರ್ಯ. ಇದರ ಬಗ್ಗೆ ಸಾಧಕ ಎಚ್ಚರದಿಂದಿರಬೇಕು. ಯಾಕೆ ಅದನ್ನಾದರೂ ಬಿಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂದ್ರೆ, ಹೀಗೊಂದ್ ಕಡೆ ಶಾಸ್ತ್ರದಲ್ಲಿ ಬಂದಿದೆ, ಅವಶ್ಯಂ ಯಾತಾರ್ಹ ಚಿರ ಮುಷಿತ್ವಾಪಿ ವಿಷಯಾಹ. ವಿಷಯ ಪದಾರ್ಥಗಳು ನಮಗೇನು ಇವತ್ತು ಸಿಕ್ಕಿವೆ ಅವು
ದೀರ್ಘಕಾಲ ನಮ್ಮ ಜೊತೆಗೆ ಇದ್ದ ಮೇಲೂ ನಮಗೆ ಸುಖ ಕೊಟ್ಟ ಮೇಲೂ ಕೂಡ ಒಂದಲ್ಲ ಒಂದು ದಿವಸ ಎದ್ದು ಹೋಗಬೇಕು. ಅವು ನಮ್ಮನ್ನು ಬಿಟ್ಟೇ ಹೋಗ್ತವೆ. ಬಿಟ್ಟು ಹೋಗುವುದು ನಿಶ್ಚಿತ. ಇದು ಈ ಜಗತ್ತಿನಲ್ಲಿ ನಮಗೆ ದೊರೆಯುವ ಸುಖ ಭೋಗಗಳ ಬಗ್ಗೆಯೂ ಬ್ರಹ್ಮಲೋಕಾದಿಗಳ ಬಗ್ಗೆ ದೊರೆಯುವಂತಹ ಸುಖ ದುಃಖಗಳ ಬಗ್ಗೆಯೂ ಸುಖಗಳ ಬಗ್ಗೆಯೂ ಎರಡಕ್ಕೂ ಇದು ಅನ್ವಿತ ಆಗ್ತದೆ. ಅದು ನಮಗೆ ಇಷ್ಟ ಇಲ್ಲದೆ ಇದ್ದಾಗ, ಇನ್ನೂ ಬೇಕು ಬೇಕು ಅಂತ ಅನಿಸ್ತಾ ಇದ್ದಾಗ ಆ ಸುಖ ನಮ್ಮಿಂದ ತಪ್ಪಿಸಿಕೊಂಡ್ರೆ, ಆ ಸ್ಥಾನ ಮಾನ ಅವು ನಮ್ಮ ಕೈಯಿಂದ ತಪ್ಪಿ ಹೋದ್ರೆ ನಮಗದು ದುಃಖ ಆಗ್ತದೆ. ಆದ್ರಿಂದ ನಾವೇ ಅದರಿಂದ ದೂರ ಉಳಿದು ಬಿಟ್ರೆ ಅದರಿಂದ ದುಃಖ ಆಗೋದಿಲ್ಲ. ಹೀಗೆ ದುಃಖ ಆಗದೇ ಇರುವಂತಹ ಒಂದು ಮನೋಭಾವವನ್ನ ನಾವೇ ಬೆಳೆಸ್ಕೋಬೇಕು. ಸರ್ವೇ ಕ್ಷಯಾಂತಹ ನಿಚಯಾಹ ಪತನಾಂತಹ ಸಮುಚ್ಚಯಾಹ ಅಂತ ರಾಮಾಯಣದಲ್ಲಿ ಬಂದ ಮಾತೊಂದನ್ನ ಕಳೆದ ದಿವಸ, ಅದು ಹಿಂದಿ ದಿವಸ ನಾನು ಹೇಳಿದ್ದೆ. ಏನು ಗಳಿಸಿದ್ದಲ್ಲೂ ಒಂದ್ ದಿವಸ ಕ್ಷೀಣ ಆಗಲೇಬೇಕು. ಪತನಾಂತಹ ಸಮುಚ್ಚಯಾಹ, ಏರಿದ ಎತ್ತರ, ಅದು ಒಂದು ಸಿಂಹಾಸನದ ಎತ್ತರ ಇರಬಹುದು, ಅಧಿಕಾರದ ಎತ್ತರ ಇರಬಹುದು, ಬ್ರಹ್ಮಲೋಕದ ಎತ್ತರ ಇರಬಹುದು. ಎಂಥ ಎತ್ತರವೇ ಆದರೂ ಕೂಡ ಅದು ಆ ಏರಿದ ಎತ್ತರದಿಂದ ಕೆಳಗೆ ಇಳಿಯಲೇಬೇಕು ಮನುಷ್ಯ. ಆದ್ರಿಂದ ಆಗ ದುಃಖ ಅನುಭವಿಸಿ ಸಂಕಟ ಪಡುವುದು ನಿಶ್ಚಿತ. ಅದಕ್ಕಾಗಿ ಮನುಷ್ಯನ ಗುರಿ ಈ ಅಶಾಶ್ವತವಾದದನ್ನು ನಾನು ಬಯಸುವುದೇ ಬೇಡ ಅಂತ ಆಲೋಚನೆ ಮಾಡಬೇಕು. ಇಲ್ಲೊಂದು ಸಂಗತಿ ಇದೆ. ಹಿಂದೆ ಕೆಲವರ ಜೊತೆಗೆ ಜಿಜ್ಞಾಸೆ ಮಾಡಿದಾಗ ಇಂಥದೊಂದು ಉತ್ತರ ನಾನು ಹೇಳಿದ್ದೆ. ನಮಗೆ ಅಂತರಂಗದಲ್ಲಿಯೇ ಸುಖದ ಬಯಕೆ ಇರ್ತದೆ. ಸುಖಂ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್ ಅಂತ. ಸುಖದ ಬಯಕೆ ಏನಿರ್ತದಲ್ಲ, ಹೀಗೆ ಜೀವರು ಅನೇಕ ಥರದವರಿದ್ದಾರೆ. ಯಾವ ಭೋಗ ಸುಖವೂ ಬೇಡ, ಸ್ತ್ರೀ ಸುಖವೂ ಬೇಡ, ಪುರುಷ ಸುಖವೂ ಬೇಡ, ಯೋಗಿಗಳಾಗಿರ್ಬೇಕು ಅಂತ ಅನಿಸ್ಕೊಳ್ಳುವಂಥವರು ಕೆಲವರಿದ್ದಾರೆ. ದೇವಾ ಸಜಾಯ ಮುಚ್ಚಂತೆ ಮಾನುಷ ಉಭಯಾತ್ಮಕಾ ವಿಜಾಯ ಏವ ಯೋಗೀಶಾಹ ಅಂತ. ನಾನು ಈ ಸ್ತ್ರೀ ಸುಖ ಪುರುಷ ಸುಖ ಅಂತ ಇಲ್ಲಿ ಯಾಕೆ ತಗೋತಾ ಇದ್ದೇನೆ ಅಂದ್ರೆ, ಮನುಷ್ಯ ಈ ಜಗತ್ತಿನಲ್ಲಿ ಬಯಸಬಹುದಾದ ಎಲ್ಲಾ ಸುಖಗಳಿಗಿಂತಲೂ ಕೂಡ ಅತ್ಯಂತ ದೊಡ್ಡ ಸುಖ, ಅಥವಾ ನಾವಾಗ ಅನ್ಕೊಂಡಿದ್ದೀವಿ ಆ ಥರ, ಹೌದೋ ಅಲ್ಲ ಅಂತೂ ಅದು ಅನ್ಕೊಂಡಿದ್ದೀವಿ. 5 ಜ್ಞಾನೇಂದ್ರಿಯಗಳಿಗೂ ಕರ್ಮೇಂದ್ರಿಯಗಳಿಗೂ ಮನಸ್ಸು ಬುದ್ಧಿಗೂ ಎಲ್ಲದಕ್ಕೂ ಏಕಕಾಲದಲ್ಲಿ ತೃಪ್ತಿ ಕೊಡುವಂಥ ಒಂದು ಸಂಗತಿ ಅದು. ಅದಕ್ಕಾಗಿ ಅದನ್ನು ಹೇಳಿದೆ. ಇದ್ರ ಹೊರತುಪಡಿಸಿ ನಮ್ಮ ಎತ್ತರಗಳು, ನಾವು ಏರುವ ಎತ್ತರಗಳು, ಅಧಿಕಾರದ ಸ್ಥಾನಮಾನ, ಇವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಿಲ್ಲ. ಆದರೂ ಅದನ್ನು ಹೇಳಿದೆ. ಸಾಧಕರು ಹೇಗಿರ್ತಾರೆ ಅಂದ್ರೆ, ದೇವಾ ಸಜಾಯಾಹ ಮುಚ್ಚಂತೆ, ದೇವತೆಗಳು ಕೆಲವರು ಸಪತ್ನೀಕರಾಗಿ ಸಾಧನೆ ಮಾಡಿ ಸಪತ್ನೀಕರಾಗಿಯೇ ಮುಕ್ತಿಗೆ ಹೋಗ್ತಾರೆ. ಮುಕ್ತಿಯಲ್ಲೂ ಕೂಡ ಅವರು ಸಪತ್ನೀಕರಾಗಿ ಮುಂದುವರಿತಾರೆ. ಮಾನುಷಾಹ ಉಭಯಾತ್ಮಕಾಹ ವಿಜಾಯ ಏವ ಯೋಗೀಶಾಹ ಅಂತ ಮುಂದಿಂದು. ಈ ಯೋಗೀಶರೇನಿದ್ದಾರೆ, ಸನಕಾದಿ ಯೋಗಿಗಳು, ಅವರು ನಾಳೆ ಮುಕ್ತಿಗೆ ಹೋದ್ಮೇಲೆ ಅಲ್ಲಿ ಸಪತ್ನೀಕರಾಗಿರೋದಿಲ್ಲ. ಅವ್ರ ಮೂಲ ಸ್ವಭಾವವೇ ಪತ್ನಿ ರಹಿತರಾಗಿರುವುದೇ ಅವರ ಸ್ವಭಾವ. ಹಾಗಾಗಿ ಈ ಜಗತ್ತಿನಲ್ಲಿ ಅವತಾರ ಮಾಡಿದಾಗ ಕೆಲವು ಬಾರಿ ಪತ್ನಿಯನ್ನು ಕಟ್ಟಿಕೊಳ್ಳು, ಜಗತ್ತಿನಲ್ಲಿ ಇದ್ದಾಗ ಕೆಲವು ಬಾರಿ ಪ್ರಾರಬ್ಧ ಕರ್ಮವಶಾತ್ ಪತ್ನಿ ಸಂಘ ಇತ್ಯಾದಿಗಳನ್ನ ಅವರಿಗೆ ಮಾಡಿಕೊಳ್ಳುವ ಪ್ರಸಂಗ ಬಂದಿತ್ತು. ಆದರೆ ಮುಕ್ತಿಯಲ್ಲಿ ಮಾತ್ರ ಅವರು ಪತ್ನಿ ರಹಿತರಾಗಿಯೇ ಇರುವಂಥವ್ರು. ಮತ್ತೆ ಮಾನುಷಾಹ ಉಭಯಾತ್ಮಕಾಹ ಅಂತ, ಇನ್ನು ಮನುಷ್ಯ ಉತ್ತಮರು ಅಂತ ಏನಿದ್ದಾರೆ ಮುಕ್ತಿಯೋಗ್ಯರು, ಇವರು ಸಪತ್ನೀಕರಾಗಿ ಸಾಧನೆ ಮಾಡಿ ಮುಕ್ತಿಯಲ್ಲೂ ಕೂಡ ಸಪತ್ನೀಕರಾಗಿಯೇ ಇರುವಂಥವ್ರು ಒಂದು ವರ್ಗಕ್ಕೆ ಒಂದು. ಇನ್ನೊಂದು, ಮುಕ್ತಿಗೆ ನಾಳೆ ಹೋದ್ಮೇಲೆ ಅಲ್ಲಿ ಸ್ತ್ರೀ ಪುರುಷ ಸಂಘ ಮಾಡದೆ ತಾವೊಬ್ಬರೇ ಭಗವದ್ಧ್ಯಾನದಲ್ಲಿ ಮಗ್ನರಾಗಿರುವಂತಹ ವರ್ಗ ಇನ್ನೊಂದು. ಹೀಗೆ ದೇವತೆಗಳನ್ನು ಹೋಲುವ ವರ್ಗ ಒಂದಿದೆ, ಯೋಗಿಗಳನ್ನು ಹೋಲುವಂತಹ ವರ್ಗ ಇನ್ನೊಂದಿದೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಈ ದೇವತೆಗಳನ್ನು ಹೋಲುವ ಒಂದು ವರ್ಗ ಇದೆ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ನಾವೀಗ ಮಾತಾಡಬೇಕಾಗಿದೆ. ಯೋಗಿಗಳನ್ನು ಹೋಲುವ ವರ್ಗದ ಬಗ್ಗೆ ನಾವು ಮಾತಾಡಬೇಕಾಗಿಲ್ಲ. ಯಾಕೆಂದ್ರೆ ಅವ್ರಿಗೆ ಅಂತರಂಗದಲ್ಲಿ ಆ ವಿಷಯ ಸುಖದ, ಸ್ತ್ರೀ ಪುರುಷ ಸುಖದ ಬಯಕೆನೇ ಅವ್ರಿಗಿರೋದಿಲ್ಲ. ಈ ಲಿಂಗದೇಹ, ಅನಿರುದ್ಧ ದೇಹ, ಭೌತ ದೇಹ ತೊಟ್ಟಾಗ
ಈ ಒಂದು ಕಾಮದ ಒತ್ತಡ, ಕಾಮ ಪ್ರೇಮಗಳ ಒತ್ತಡಕ್ಕೊಳಗಾಗಿ ಅವರು ವರ್ತಿಸಬಹುದು. ಆದರೆ ಮೂಲ ಸ್ವಭಾವ ಅವ್ರದ್ದು ಅಲ್ವೇ ಅಲ್ಲ. ಆದ್ರಿಂದ ನಾಳೆ ಅವರು ಮುಕ್ತಿ ಹೋದಾಗ ಅಲ್ಲಿ ಪತ್ನಿ ರಹಿತರಾಗಿಯೇ, ಸ್ತ್ರೀ ಪುರುಷ ರಹಿತರಾಗಿಯೇ ಅವರು ಸುಖ ಅನುಭವಿಸ್ತಾರೆ. ಪುರುಷರಹಿತರಾಗಿ ಸುಖ ಅನುಭವಿಸ್ತಾರೆ ಯೋಗಿನಿಯರು, ಮತ್ತೆ ಸ್ತ್ರೀ ರಹಿತರಾಗಿ ಸುಖ ಅನುಭವಿಸ್ತಾರೆ ಯೋಗಿಗಳು ಅಂತ ಹೀಗೆ ಹೇಳಿದೆ ನಾನು. ಅಲ್ಲಿ ಅಂತ ಕೆಲವರು ಯೋಗಿನಿಯರು ಇರ್ತಾರೋ ಹೇಗೆ, ಅದ್ರ ಬಗ್ಗೆ ಏನು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಸನಕಾದಿ ಯೋಗಿಗಳು ಕೆಲವರು ಗಂಡಸರು ಪತ್ನಿ ರಹಿತರಾಗಿ ಅಲ್ಲಿರ್ತಾರೆ. ಅಲ್ಲಿ ಹೋದ್ಮೇಲೂ ಕೂಡ ಅವರೇನು ಈ ಮೈಥುನದ ಸುಖವನ್ನು ಬಯಸೋದಿಲ್ಲ ಅಂತೀಗೆಲ್ಲ ಕಂಡು ಬಂದಿದೆ. ಅಂತ ಯೋಗಿನಿಯರು ಇರ್ತಾರೋ ಹೇಗೆ, ಅದ್ರ ಬಗ್ಗೆ ನಮ್ಗಿನ್ನೂ ಸ್ಪಷ್ಟ ಆಗಿಲ್ಲ. ಮುಂದೆ ಅದ್ರ ಬಗ್ಗೆ ನಾವು ನೋಡುವಂತ ಪ್ರಯತ್ನ ಮಾಡೋಣ. ಅಂತೂ ನಾವು ಅವ್ರ ಬಗ್ಗೆ ಏನು ಈಗ ನೋಡ್ಲಿಕ್ಕೆ ಹೊರಟಿಲ್ಲ. ನಾವು ನೋಡ್ಬೇಕಾಗಿರೋದು ಕೆಲವು ಸ್ತ್ರೀ ಪುರುಷರು ಅಂತರಂಗದಲ್ಲಿಯೇ, ಜೀವ ಸ್ವರೂಪದಲ್ಲಿಯೇ ಸುಖದ ಬಯಕೆಯನ್ನು ಹೊತ್ತಂಥವ್ರು ಇರ್ತಾರಲ್ಲ, ಅವ್ರ ಬಗ್ಗೆ ಈಗ ನಾವು ಆಲೋಚನೆ ಮಾಡಬೇಕಾಗಿದೆ. ನಮ್ಮಂಥವ್ರನ್ನೆಲ್ಲ ಆ ವರ್ಗದಲ್ಲಿ ಸೇರಿದವರು ಅಂತ ತಿಳ್ಕೊಂಡು ನಾವೀಗ ಆಲೋಚನೆ ಮಾಡಬೇಕಾಗಿದೆ. ಈ ಜಗತ್ತಿನಲ್ಲಿ ಅಂಥದ್ದೊಂದು ಸುಖ ಬೇಕು, ಆ ಸುಖವನ್ನು ಸವಿಬೇಕು ಅಂತ ನಾವು ಬಯಸುವವರು. ಅದಕ್ಕೆ ನಮಗೆ ಶಾಸ್ತ್ರ ಹೇಳಿದೆ ಇದು ಅಶಾಶ್ವತ, ಅಸಾರ ಅಂತ. ನಾವು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಯಾರೋ ಅಪ್ಸರೆಯರ ಜೊತೆಗೆ ಭೋಗ ಮಾಡೋದು, ಅಥವಾ ಮತ್ಯಾವದಾರ ಲೋಕಗಳಿಗೆ ಹೋದಾಗ ಅಲ್ಲಿ ಅಪ್ಸರೆಯರ ಜೊತೆಗೆ ಭೋಗ ಮಾಡೋದು, ಇಂಥದೆಲ್ಲ ನಮಗೆ ಸಿಗ್ತದಲ್ಲ ಅಂತ ಆಲೋಚನೆ ಮಾಡಿದ್ರೆ ಅದು ಕೂಡ ಅಶಾಶ್ವತ, ಅಸಾರ. ನಿಮಗೆ ಅಂತರಂಗದಲ್ಲಿಯೇ ಇಂಥ ಸುಖವನ್ನು ಬಯಸುವ ಅಪೇಕ್ಷೆ ಅಂತೂ ಇದ್ದೇ ಇದೆ. ಹಾಗಿದ್ದಾಗ ನೀವು ಶಾಶ್ವತವಾದ ಸುಖವನ್ನೇ ಸವಿಯುವ ಪ್ರಯತ್ನ ಮಾಡಿ. ನೀವು ಅನೇಕಾಂತ ಭಕ್ತರೇ ಆಗಿರಿ, ಏಕಾಂತ ಭಕ್ತರು ನೀವು ಅಲ್ಲ, ಅದಿರ್ಲಿ. ಅದನ್ನು ನಾವು ಶಾಸ್ತ್ರಕಾರರು ಒಪ್ಪಿಕೊಂಡೇವು, ನೀವು ಕೂಡ ಅದನ್ನು ಒಪ್ಪಿಕೊಳ್ಳ್ರಿ. ಏಕಾಂತ ಭಕ್ತರಾದವರಿಗೆ ಪರಮಾತ್ಮನೇ ಮುಖ್ಯ, ಉಳಿದದ್ದೆಲ್ಲ ಮೋಕ್ಷ ಮೊದಲಾದವುಗಳು ಅಮುಖ್ಯ. ಭೋಗ ಎಲ್ಲ ಅವರಿಗೆ ಅಮುಖ್ಯವೇ ಆಗಿರ್ತದೆ. ಯೋಗಿಗಳಿಗಿಂತ ಒಂದು ಹೆಜ್ಜೆ ಮೇಲಿಡ್ತಾರೆ ಅವರು. ಇನ್ನ ಈ ಅಂತರಂಗದಲ್ಲೇ ಸುಖ ಬೇಕು ಅಂತ ಅಪೇಕ್ಷೆ ಇದ್ದವರು ಅನೇಕಾಂತ ಭಕ್ತರು, ಸುಖಕ್ಕಾಗಿ ಭಗವಂತನನ್ನ ಬಯಸುವವರು, ಸುಖಕ್ಕಾಗಿ ಭಗವಂತನ ಕುರಿತು ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ, ಪರೋಕ್ಷ ಜ್ಞಾನ, ಮಾನಸಾಪರೋಕ್ಷ, ಸ್ವರೂಪಾಪರೋಕ್ಷವನ್ನು ಬಯಸಿ ಮುಕ್ತರಾಗುವಂಥವ್ರು ಏನಿರ್ತಾರಲ್ಲ, ಅವರಿಗೆ ಅಂತರಂಗದಲ್ಲೇ ಸುಖ ಇರೋದ್ರಿಂದ, ಸುಖ ಬೇಕು ಅಂತನ್ನುವುದು ಅವ್ರ ಜೀವಸ್ವರೂಪದಲ್ಲೇ ಇರೋದ್ರಿಂದ ಅವರಿಗೆ ಶಾಶ್ವತವಾದ ಸುಖವನ್ನು ಒಂದು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಭಗವಂತ ಮಾಡಿಯೇ ಇರ್ತಾನೆ. ಅದನ್ನೇ ಈ ಮುಕ್ತರಾದಂತಹ ಜೀವರ ಒಂದು ಸುಖದ ವರ್ಣನೆ, ಭೋಗದ ವರ್ಣನೆಯನ್ನ ಶಾಸ್ತ್ರಗಳು ಮಾಡೋದು. ಅದನ್ನ ಇಲ್ಲಿನ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತ ಬಯಸಿದೆ. ನಮ್ಮ ಸ್ವರೂಪ ಅಂಥದ್ದು, ಸುಖವನ್ನ ಬಯಸುವ ಸ್ವರೂಪ ನಮ್ಮದು. ಪ್ರೇಮ ಕಾಮಗಳ ಒತ್ತಡ ಇರುವಂತಹ ಸ್ವರೂಪವೇ ನಮ್ದು ಅಂತ ನಾವು ಭಾವಿಸೋಣ. ಅಂಥವ್ರಿಗೂ ಕೂಡ ಈ ಜಗತ್ತಿನ ಸುಖ, ಬ್ರಹ್ಮಲೋಕದ ಸುಖ ಯಾವುದೂ ಕೂಡ ಬೇಡ. ಅವರು ಬಯಸಬೇಕಾದದ್ದು ಕೇವಲ ಶಾಶ್ವತವಾದ ಸುಖವನ್ನ, ಅದಕ್ಕಾಗಿ ಪ್ರಯತ್ನಿಸಬೇಕು ಅಂತ ಒಂದು ಶಾಸ್ತ್ರದ ಸಂದೇಶ ಇದೆ. ಹೀಗೆ ಅರಿಷಡ್ವರ್ಗಗಳೇನಿವೆ ಇದನ್ನೆಲ್ಲ ನಾನು 134ನೇ ಪೇಜ್ನಿಂದ ತಗೊಂಡಿದ್ದೇನೆ. ಅರಿಷಡ್ವರ್ಗಗಳನ್ನ, ಅದರಲ್ಲಿ ಮುಖ್ಯವಾದಂತಹ ಕಾಮವನ್ನ, ಕಾಮದ ಒತ್ತಡವನ್ನ ತ್ಯಾಗ ಮಾಡ್ಕೋಬೇಕು, ಕ್ರೋಧವನ್ನ ಪರಿತ್ಯಾಗ ಮಾಡಬೇಕು, ದೊಡ್ಡವರನ್ನ ನಿಂದಿಸುವ ಇಚ್ಛೆಯನ್ನ, ಕ್ರೋಧವನ್ನ ಪರಿತ್ಯಾಗ ಮಾಡಬೇಕು. ದೊಡ್ಡವರ ವಿಷಯದಲ್ಲಿ ಕ್ರೋಧ ಸಲ್ಲದು ಅಂತ ಹೀಗೆಲ್ಲ ಅದರ ತಾತ್ಪರ್ಯ ಆಗ್ತದೆ. ತಥಾಪಿ ಅರಿವರ್ಗಿ ಯಥಾ ಕಾಮ ಮಹನ್ನಿಂದಾ ವಿಷಯ ಸರ್ವಥಾ ಪರಿತ್ಯಾಜ್ಯ, ಯಥಾ ಚ ಕ್ರೋಧ ಮಹತ್ಸು ತದ್ವಧಾಧಿಕ ಇತಿ ಸರ್ವಥಾ ತ್ಯಾಜ್ಯ, ತಥಾ ಮೋಹೋಪ್ಯಯಂ ಮುಕ್ತಿ ಪರಿಪಂಥಿ ಇತಿ ಪರಿತ್ಯಾಜ್ಯೇವ ಸರ್ವಥಾ ಇತ್ಯಾಶಯೇನ. ಹಾಗೆ ಮೋಹ ಮೊದಲಾದವು ಎಲ್ಲವನ್ನೂ ಕೂಡ ಪರಿತ್ಯಜಿಸಲೇಬೇಕು ಅಂತ ಅದರ ತಾತ್ಪರ್ಯ. ಮೋಹ ಅಂದ್ರೆ ತಪ್ಪು ಗ್ರಹಿಕೆ, 135ನೇ ಪುಟದಲ್ಲಿ ಇದು ಕಂಡು ಬರ್ತದೆ. ಮುಕ್ತಿಗೆ ವಿರೋಧಿ ಆಗುವುದರಿಂದ ಅದನ್ನು ಬಿಟ್ಟು ಬಿಡಬೇಕು ಅಂತ ಅದರ
ಅಭಿಪ್ರಾಯ. ಒಟ್ಟಾರೆ ತಾತ್ಪರ್ಯ ಏನಾಗ್ತದೆ ಅಂದ್ರೆ ಸುಖ ದುಃಖ ಮಾನ ಅಪಮಾನ ಲಾಭ ಅಲಾಭ ಜಯ ಅಪಜಯ ಇತ್ಯಾದಿ ದ್ವಂದ್ವಗಳ ಬಗ್ಗೆ ಒಂದು ಮೋಹ, ತಪ್ಪು ಗ್ರಹಿಕೆ ಎಲ್ಲರಿಗೂ ಕೂಡ ಇದ್ದೇ ಇರ್ತದೆ. ನನಗಿದು ಬೇಕು, ಮತ್ತೊಂದು ಯಾವುದು ಬೇಡ ಇತ್ಯಾದಿ ಒತ್ತಡ ನಮ್ಮ ಮನಸ್ಸಿನಲ್ಲಿರ್ತದೆ. ಸರ್ವೇಷಾಮಪಿ ಮೋಹ ಅಸ್ತ್ಯೇವ ತದ್ವಿಷಯಕ. ಕಥಂ ಯದ್ಯತ್ ಸುಖಂ ದುಃಖಂ ವಾ ಮಾನಂ ಅಪಮಾನಂ ವಾ ಲಾಭಾಲಾಭೋ ವಾ ಜಯಪರಾಜಯೋ ವಾ ಇತ್ಯೇವಮಾದಿಕಂ ಶ್ರೀಹರಿಣ ಗುಣಕರ್ಮ ಕಾಲಾದಿ ನಾಮ್ನ ದೀಯತೆ ತತ್ಸರ್ವಮಪಿ ಶಿರಸಾ ವಂದನಂ ಕೃತ್ವಾ ಉಪಾದೇಯಮೇವೇತಿ ಮಹತಾಂ ಮತಂ. ಎಲ್ಲರಿಗೂ ಹೀಗೊಂದು ಅಪೇಕ್ಷೆ ಇರ್ತದಲ್ಲ, ಈ ಸುಖ ದುಃಖ ಮಾನ ಅಪಮಾನ ಲಾಭ ಅಲಾಭ ಇವೆಲ್ಲ ಏನಾಗಿವೆ ನಮ್ಮ ಪ್ರಾರಬ್ಧ ಕರ್ಮ ಇತ್ಯಾದಿ ಕರ್ಮಗಳಿಗನುಸಾರವಾಗಿ, ನಮ್ಮ ಜೀವ ಸ್ವಭಾವಕ್ಕನುಸಾರವಾಗಿ ಆ ಭಗವಂತನೇ, ಕಾಲನಿಯಾಮಕನಾದ ಭಗವಂತನೇ ತನ್ನ ಇಚ್ಛೆಯಿಂದ ಕೊಟ್ಟದ್ದು ಇವೆಲ್ಲವೂ ಕೂಡ. ಆದ್ರಿಂದ ಭಗವಂತ ಕೊಟ್ಟಿದ್ದಾನೆ ಅಂತ ಶಿರಸಾವಹಿಸಿ ಅದನ್ನ ಸ್ವೀಕರಿಸಲೇಬೇಕು ಅಂತ ಹೀಗೆ ಒಂದು ದೊಡ್ಡವರ ಜ್ಞಾನಿಗಳ ಅಭಿಪ್ರಾಯ ಕಾಣಿಸ್ತದೆ. ಆದರೆ ಆ ದೊಡ್ಡವರ ಆ ಒಂದು ಮತವನ್ನು ಕೂಡ ತಪ್ಪಾಗಿ ತಿಳಿತಾರೆ ಕೆಲವರು. ಸುಖ ಮಾನ ಲಾಭ ಮೊದಲಾದವುಗಳನ್ನು ಸ್ವೀಕರಿಸಬೇಕು, ಆದರೆ ದುಃಖ ಮೊದಲಾದವುಗಳನ್ನ ಸ್ವೀಕರಿಸುವುದು ಬೇಡ ಅಂತ ಕೆಲವರಿಗೆ ಭ್ರಮ ಇರುವಂತೆ ಕಾಣಿಸ್ತದೆ. ಇದೇ ಮಿಥ್ಯಾಜ್ಞಾನ, ಅದನ್ನೇ ಮೋಹ ಅಂತ ಹೇಳುವುದು. ಆ ಮೋಹವನ್ನೇ ನಾವು ತ್ಯಜಿಸಬೇಕಾಗಿರುವುದು. ತದೇವ ಚ ಮೋಹ ಪದಾಭಿಧೇಯಂ ಅಯಮೇವ ಚ ದ್ವಂದ್ವ ಮೋಹ ಇತಿ ಗೀಯತೆ. ಅಯಮಪಿ ಕಾಮಾದಿವದೇವ ಜ್ಞಾನಾದಿ ಪ್ರತಿಬಂಧಕ ಇತಿ ಮತ್ವಾ ಅವಶ್ಯಕಂ ತ್ಯಾಗ ಅವಶ್ಯಕ ಏವ. ಅದು ಹೇಗೆ ಬಿಡುವುದು ಅಂದ್ರೆ, ಸುಖಾದಿಗಳು ಭಗವಂತನ ಇಚ್ಛೆಯಿಂದ ಬಂದವು, ದುಃಖಾದಿಗಳು ಕೂಡ ಅವನ ಇಚ್ಛೆಯಿಂದವೇ ಬಂದದ್ದಾಗಿವೆ. ಸುಖವನ್ನ ಉಪಾದೇಯ ಅಂತ ಭಾವಿಸಿದ್ರಿ, ದುಃಖವನ್ನ ಅದೂ ಕೂಡ ಭಗವಂತನ ಇಚ್ಛೆಯಿಂದ ಬಂದದ್ದಾದ್ರಿಂದ ಉಪಾದೇಯವೇ ಆಗಿರ್ತದೆ. ಸ್ವೀಕಾರ ಮಾಡಿ ಅದನ್ನು, ದುಃಖ ಬಂದಾಗ ಅದನ್ನು ಕೂಡ ಅನುಭವಿಸಿ, ಭಗವಂತ ಕೊಟ್ಟಿದ್ದಾನೆ ಅಂತ ಭಾವಿಸಿರಿ. ಆದ್ರಿಂದ ದುಃಖವೂ ಕೂಡ ಸುಖಕ್ಕೆ ಸಮಾನವೇ ಆಗಿದೆ. ಹೀಗೆ ದ್ವಂದ್ವಗಳಲ್ಲಿ, ಸುಖ ದುಃಖ ಮೊದಲಾದ ದ್ವಂದ್ವಗಳಲ್ಲಿ ಒಂದು ಸಮಾನತೆ ಇದೆ. ಇದೇ ಯಥಾರ್ಥ ಜ್ಞಾನ. ಈ ಯಥಾರ್ಥ ಜ್ಞಾನಕ್ಕೆ ವಿರುದ್ಧವಾದಂತಹ ಮಿಥ್ಯಾಜ್ಞಾನವನ್ನ ಸಾಧಕ ಪರಿತ್ಯಜಿಸಬೇಕು. ಭಾಗವತದಲ್ಲಿ 6ನೇ ಸ್ಕಂದದಲ್ಲಿ ದೇವೇಂದ್ರನಿಗೆ ವೃತ್ರಾಸುರ ಹೇಳಿದಂತಹ ಒಂದು ಮಾತು ಕಂಡು ಬರ್ತದೆ. ಅದು ಹೀಗಿದೆ: ಯಥಾ ದಾರುಮಯೀ ನಾರಿ ಯಥಾ ಯಂತ್ರಮಯೋ ಮೃಗ ಏವಂ ಭೂತಾನಿ ಭಗವನ್ ಈಶತಂತ್ರಾಣಿ ವಿದ್ಧಿ ಭೋಹೋ ಪುರುಷಃ ಪ್ರಕೃತಿರ್ವ್ಯಕ್ತಂ ಆತ್ಮಭೂತೇಂದ್ರಿಯಾಶಯಾಃ ಶಕ್ನುವಂತ್ಯಸ್ಯ ಸರ್ಗಾದೋ ನವಿನಾಯದನುಗ್ರಹಂ ಅಂತ ಆ ಶ್ಲೋಕ. ಇದು ವೃತ್ರಾಸುರ ಮತ್ತೆ ಇಂದ್ರನ ನಡುವಿನ ಒಂದು ಸಂವಾದದಲ್ಲಿ ಬರುವಂತಹ ಮಾತಿದು. ದಾರುಮಯಿ ಯೋಷ ಅಂದ್ರೆ ಒಂದು ಮರದ ಗೊಂಬೆ, ಮತ್ತೆ ಯಂತ್ರಮಯೋ ಮೃಗ ಅಂದ್ರೆ ಕೀಲು ಕುದುರೆ ಅಂತೆ. ಅದಕ್ಕೇನೋ ಒಂದು ಯಂತ್ರ ಅಳವಡಿಸಿರ್ತಾರೆ. ಆ ಯಂತ್ರದ ಶಕ್ತಿ ಇರುವ ತನಕವೂ ಯಂತ್ರ ಎಲ್ಲಿವರೆಗೆ ಚಲಿಸ್ತಾ ಇರ್ತದೋ ಅಲ್ಲಿವರೆಗೆ ಆ ಪ್ರಾಣಿಯು ಕೂಡ ಚಲಿಸ್ತದೆ. ಅದರಂತೆ ಈ ಜಗತ್ತೆಲ್ಲವೂ ಕೂಡ ಭಗವಂತನ ಅಧೀನ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಅಂತ ಭಗವದ್ಗೀತಾದಲ್ಲಿ ಕೂಡ ಅವನ ಬಗ್ಗೆ ಯಂತ್ರಾರೂಢಾನಿ, ಒಂದು ಯಂತ್ರದಲ್ಲಿ ಸಿಲುಕಿರುವಂತಹ ಯಂತ್ರಮಯವಾದಂತಹ ಜಡವಸ್ತುಗಳೇ ಇರ್ಬೋದು, ಅದರೊಳಗೊಂದು ಯಂತ್ರ ಅಳವಡಿಸಿದ್ದಾರೆ. ಅದು ಹೇಗೆ ಕೆಲಸ ಮಾಡ್ತದೋ, ಆದರೆ ಅದು ಆ ಯಂತ್ರವನ್ನು ತಯಾರಿಸಿದವನ, ಯಂತ್ರವನ್ನ ಚಲಾಯಿಸುವವನ ಅಧೀನವ. ಹಾಗೆ ಇದು ಎಲ್ಲವೂ ಕೂಡ ಭಗವಂತನ ಅಧೀನ. ಪ್ರತಿಯೊಂದು ಕೂಡ ಲಕ್ಷ್ಮಿ, ಬ್ರಹ್ಮ, ವಾಯು, ಶೇಷ, ಪಂಚಭೂತಗಳ ಅಭಿಮಾನಿಗಳು, ಇಂದ್ರಿಯಾಭಿಮಾನಿಗಳು,
ನೀನು ಇಂದ್ರ, ಹೀಗೆ ಪ್ರತಿಯೊಂದು ಕೂಡ ಅವನ ಅಧೀನವೇ ಇದು. ಇವರು ಅನೇಕ ಕಾರ್ಯಗಳನ್ನೇನೋ ಮಾಡ್ತಾರೆ, ಸೃಷ್ಟಿಯಾದಿ ಕಾರ್ಯಗಳನ್ನು ಇಲ್ಲ ಮಾಡ್ತಾರೆ, ಇಲ್ಲ ಅಂತಲ್ಲ. ಅದೆಲ್ಲಾ ಕ್ರಿಯೆಗಳನ್ನು ಕೂಡ ಅವರು ಆ ಭಗವಂತನ ಅನುಗ್ರಹ ಇದ್ರೆ ಮಾಡ್ತಾರೆ, ಇಲ್ಲದೆ ಹೋದ್ರೆ ಮಾಡ್ಲಿಕ್ಕಾಗೋದಿಲ್ಲ. ಹೀಗೆ ಭಗವಂತನ ಮಹಿಮೆ ಇಷ್ಟೆಲ್ಲ ಇದ್ರೂ ಕೂಡ ಅದು ಪಾಮರರಾದವರಿಗೆ ಸರಿಯಾಗಿ ಗ್ರಹಿಕೆಗೆ ಬರೋದಿಲ್ಲ. ಅವರು ಅದನ್ನ ಏನೇನೋ ತಪ್ಪು ತಿಳಿತಾರೆ. ಭಗವಂತನನ್ನ ಸರ್ವಸಂತ ಸ್ವತಂತ್ರ ಅಂತ ಅರ್ಥನೇ ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಆಯುಷ್ರೀ ಕೀರ್ತಿರೈಶ್ವರ್ಯಂ ಆಶಿಷಃ ಪುರುಷಸ್ಯಾಹ ಭವಂತ್ಯೇವ ಹಿ ತೇ ಕಾಲೇ ಯಥಾ ಅನಿಚ್ಛೋ ವಿಪರ್ಯಾಹ. ಇದು ತುಂಬಾ ಸುಂದರವಾದಂತಹ ಮಾತು. ಜಗತ್ತಿನಲ್ಲಿ ನಮಗೆ ಸಾವು ಬರ್ತದೆ, ಮತ್ತೆ ಬಡತನ ಬರ್ತದೆ, ಅಕೀರ್ತಿ ಬರ್ತದೆ. ಇದೆಲ್ಲ ನಾವು ಬೇಡ ಅಂದಾಗ ನಿಲ್ಲುತ್ತದೇನೋ? ಖಂಡಿತವಾಗಿಯೂ ನಿಲ್ಲೋದಿಲ್ಲ. ಅದು ಬರುವಾಗ ಬರಲೇಬೇಕದು. ಅದನ್ನು ದೃಷ್ಟಾಂತವನ್ನಾಗಿ ನಾವು ತಗೊಳ್ಬೇಕಂತ. ಅದನ್ನೇನು ದೃಷ್ಟಾಂತವನ್ನಾಗಿ ತಗೊಳ್ಳೋದು ಅಂದ್ರೆ, ಅದು ಬಂದಾಗ ಹೇಗೆ ನಾವು ಅನುಭವಿಸ್ತೀವೋ, ಅನುಭವಿಸಲೇಬೇಕು. ಅನುಭವಿಸದ ಹೊರತು ಅದಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮ ಸವಿಯೋದಿಲ್ವ? ಹಾಗೆ ಆಯುಷ್ಯ, ಕೀರ್ತಿ, ಸಂಪತ್ತು, ಸುಖ ಇವು ಎಲ್ಲವೂ ಕೂಡ ನಮಗೆ ಬಂದೇ ಬರ್ತವೆ. ಬಯಸದೇ ಇದ್ರೂ ಬರ್ತವೆ. ಕಾಲ ಬಂದಾಗ ಬರ್ತವೆ ಅಂತ ಈಗ ಅದರ ತಾತ್ಪರ್ಯ. ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಕಾಲ ಇದೆ, ದೇಶ ಇದೆ. ಅದೆಲ್ಲವೂ ಕೂಡ ಆಯಾ ವ್ಯಕ್ತಿಗೆ ಅನುಗುಣವಾಗಿ ಅವು ಬಂದೇ ಬರ್ತವೆ. ಬೇಡ ಅಂದ್ರೆ ಅವು ನಿಲ್ಲೋದೂ ಇಲ್ಲ. ಆದ್ರಿಂದ ಇವತ್ತು ನಮಗೆ ಮರಣ ಬಂದಿದೆ, ಯಾವುದೋ ಒಂದು ದುಃಖ ಬಂದಿದೆ, ದಾರಿದ್ರ್ಯ ಬಂದಿದೆ, ಅಕೀರ್ತಿ ಬಂದಿದೆ ಅಂದ್ರೆ ಇದು ಹೀಗೆ ಶಾಶ್ವತವಾಗಿ ಏನೂ ಇರೋದಿಲ್ಲ. ಮತ್ತೊಂದು ಬಾರಿ ನಮಗೆ ಸುಖ ಆಗಬೇಕು, ಕೀರ್ತಿ ಬರಬೇಕು, ಸಂಪತ್ತು ಬರಬೇಕು. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ. ಇದೊಂದು ದೊಡ್ಡದೊಂದು ಚಕ್ರ ಇದೆ. ಆ ಸುಖ ಕೆಳಗೆ ಬಂದ್ರೆ ದುಃಖ ಮೇಲೆ ಹೋಗ್ಬೇಕು, ಆ ಮೇಲಿರೋ ದುಃಖನೇ ಕೆಳಗೆ ಬಂದ್ರೆ ಸುಖ ಮೇಲೆ ಹೋಗ್ಬೇಕು. ಈ ತರ ಪ್ರತಿಯೊಂದು ನಡೀತಾನೆ ಇರ್ತದೆ. ಇದು ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರಿಗೆ ಎಲ್ಲಿಗೂ ಕೂಡ ಇದು ನಡೀತಿರ್ತದೆ. ವಿಶೇಷತಃ ಮನುಷ್ಯರ ಜೀವನದಲ್ಲಿ ಇದು ಹೆಚ್ಚು ಅನ್ವಿತ ಆಗ್ತದೆ ಈ ವಿಷಯ. ಆದ್ರಿಂದ ಇವುಗಳನ್ನು ಬೇಡ ಅಂತ ನಾವು ಅಪೇಕ್ಷೆ ಪಟ್ಟರು ಇವು ಬರದೇ ಇರೋದಿಲ್ಲ. ಬೇಕಂದಾಗ ಅವು ಬರೋದೂ ಇಲ್ಲ. ಆದ್ರಿಂದ ಅವುಗಳೆಲ್ಲವನ್ನೂ ಕೂಡ ಹಾಗೆ ಒಂದು ನಿರ್ಲಿಪ್ತವಾದ ಮನಸ್ಸಿನಿಂದ ಸ್ವೀಕರಿಸುವುದನ್ನ ಕಲಿಯಬೇಕು. ತಸ್ಮಾದ್ ಅಕೀರ್ತಿ ಯಶಸೋಹೋ ಜಯಾಪಜಯೋರಪಿ ಸಮಸ್ಯಾತ್ ಸುಖ ದುಃಖಾಭ್ಯಾಂ ಮೃತ್ಯು ಜೀವಿತಯೋಸ್ತಥಾ. ನಾವು ಹೇಗೆ ಸಮಾನರಾಗಿರಬೇಕು? ಸಮತ್ವದ ಶಿಕ್ಷಣ ನಾವೀಗ ನೋಡ್ತಾ ಇರೋದು. ಒಂದ್ ಕಡೆ ಒಂದ್ ಬಾರಿ ಅಕೀರ್ತಿ ಬಂತು, ಒಳ್ಳೆಯ ಹೆಸರು ಬಂತು. ಇನ್ನೊಂದು ಬಾರಿ ಕೆಟ್ಟ ಹೆಸರು ಬಂತು. ಯಶಸ್ಸು ಅಂದ್ರೆ ಸಕ್ಸಸ್ ಅಥವಾ ಒಳ್ಳೆಯ ಹೆಸರು, ಅದು ಸರಿ. ಒಂದ್ಸರಿ ಅಕೀರ್ತಿ ಬಂತು, ಕೆಟ್ಟ ಹೆಸರು ಬಂತು. ಕೆಟ್ಟ ಹೆಸರು ಬರಬಹುದು ಅಥವಾ ಒಳ್ಳೆಯ ಹೆಸರು ಬರದೇ ಇರಬಹುದು, ಹೇಗೋ ಆಗ್ತಿರ್ತವೆ. ನಾವು ಒಳ್ಳೆಯ ಹೆಸರು ಬರಬೇಕು ಅಂತ ಬಯಸಿದಾಗ ನಮಗೆ ಒಳ್ಳೆಯ ಹೆಸರು ಬರದೇ ಇರಬಹುದು, ಕೆಟ್ಟ ಹೆಸರು ಬರದೇ ಇರಬಹುದು. ಆದ್ರೆ ಒಳ್ಳೆಯ ಹೆಸರು ಬರಲಿಲ್ಲಲ್ಲ ಅಂತ ನಮಗೆ ದುಃಖ ಆಗ್ಲಿಕ್ಕೆ ತೊಡಗ್ತದೆ. ಆವಾಗ ಕೆಟ್ಟ ಹೆಸರು ಬರಲಿಲ್ಲ ಅಂತ ಒಂದಿಷ್ಟು ಸಮಾಧಾನ ಪಟ್ಕೊಳ್ಬೇಕು. ಆದ್ರೆ ಒಂದು ವೇಳೆ ಕೆಟ್ಟ ಹೆಸರೇ ಬಂದ್ರೆ ಅದಕ್ಕೂ ಕೂಡ ಮನುಷ್ಯ ಸಿದ್ಧನಾಗಿರ್ಬೇಕು. ಇದಿಲ್ಲದೆ ಹೋದ್ರೆ ಬೇರೆ ಮಾರ್ಗವೇ ಇಲ್ಲ. ಜಯ ಮತ್ತು ಅಪಜಯ, ಒಂದು ಬಾರಿ ಜಯ ಆಗ್ತದೆ, ಮತ್ತೊಂದು ಬಾರಿ ಅಪಜಯ ಆಗ್ತದೆ. ಜಗತ್ತಿನ ಎಂಥ ಸಮರ್ಥನೆ ಆದಂಥ ಪರಾಕ್ರಮಿಗೂ ಕೂಡ ಎಲ್ಲಾ ಸಂದರ್ಭದಲ್ಲಿ ಜಯ ಆಗೋದಿಲ್ಲ. ಕಶ್ಯನ ವ್ಯಸನಂ ಪ್ರಾಪ್ತಂ ಶ್ರೇಯಃ ಕಶ್ಯ ನಿರಂತರಾಹ ಅಂತ ರಾಮಾಯಣ ಕೇಳುವುದು ಅದನ್ನೇ. ದುಃಖ ಯಾರಿಗೆ ಬಂದಿಲ್ಲ ಈ ಜಗತ್ತಿನಲ್ಲಿ? ಶ್ರೇಯಃ ಕಶ್ಯ ನಿರಂತರಾಹ. ಸಂಪತ್ತು ಮತ್ತೆ
ಸಕ್ಸೆಸ್ ಯಾವಾಗಲೂ ಕೂಡ ಸತತವಾಗಿ ಯಾರಿಗೆ ಸಿಗುವುದು ಸಾಧ್ಯ? ಹೀಗೆ ಅದನ್ನ ನಾವು ಸಮಾನ ಮನಸ್ಸಿನಿಂದ ಸ್ವೀಕರಿಸಬೇಕಷ್ಟೆ. ಅದು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಅದಕ್ಕೆ. ಮೃತ್ಯು ಜೀವಿತ ಯೋಸ್ತಥ. ಇವತ್ತು ಮರಣ ಬಂತು, ಮತ್ತೆ ಜೀವನ ಬರುವುದೇ ಇದೆ ನಮಗೆ. ಇಲ್ಲಿ ಎರಡು ಸಂಗತಿ. ನಮಗೆ ಮರಣ ಸನ್ನಿಹಿತವಾದಾಗ ನಾವು ದುಃಖ ಪಡ್ತಿರ್ತೇವೆ, ಅದು ಒಂದು ಸಂಗತಿ. ಅಥವಾ ಇನ್ನೊಬ್ಬರಿಗೆ, ನಮ್ಮ ಸಮೀಪದವರಿಗೆ ಯಾರಿಗೋ ಒಬ್ಬರಿಗೆ ಮರಣ ಸನ್ನಿಹಿತ ಆದಾಗ ಅವಾಗಲೂ ಕೂಡ ನಾವು ಸಂಕಟ ಪಡ್ತೇವೆ, ನಮಗದು ಗೊತ್ತಿದೆ. ಎರಡಕ್ಕೂ ಕೂಡ ನಾವು ದುಃಖ ಪಡಬಾರದು. ಎರಡನ್ನೂ ಸಮಾನವಾದ ಮನಸ್ಸಿನಿಂದ ಸ್ವೀಕರಿಸುವುದನ್ನ ಅಭ್ಯಾಸ ಮಾಡಬೇಕು. ಹಾಗೆ ಯಾರೋ ಒಬ್ಬರು ಹುಟ್ಟಿದರು, ನಮಗೆ ಮಕ್ಕಳು ಮೊಮ್ಮಕ್ಕಳು ಯಾರೋ ಒಬ್ಬರು ಜನಿಸಿದರು, ಆವಾಗ ನಾವು ಹಿಗ್ಗುತ್ತೇವೆ. ಈ ಸಾವಿನ ಪ್ರಶ್ನೆ ಬಂದಾಗ ನಮ್ಮದೇ ಆದ ಸಾವು ಮತ್ತು ನಮ್ಮವರ ಸಾವು ಅಂತ ಎರಡನ್ನೂ ನೋಡಿದ್ವಿ. ಹುಟ್ಟು ಅಂತ ಬಂದಾಗ ಕೂಡ ನಮ್ಮದೇ ಹುಟ್ಟು ಮತ್ತೆ ನಮ್ಮದೇ ಸಾವು, ನಮ್ಮದೇ ಹುಟ್ಟು ಮತ್ತೆ ಇನ್ನೊಬ್ಬರ ಹುಟ್ಟು, ಅವೆರಡನ್ನೂ ತಗೊಳ್ಬೇಕು. ಆದ್ರೆ ಇಲ್ಲಿ ಸಾವಿನಂತೆ ದುಃಖದ ಬಗ್ಗೆ ಸಮಾನ ಆಲೋಚನೆ ಮಾಡೋದು ಕಷ್ಟ ಆಗ್ತದೆ. ಯಾಕಂದ್ರೆ ನಮಗೆ ಸಾವು ಬಂದಾಗ ಸಾವು ಬಂತು ಅಂತ ಗೊತ್ತಾಗಿ ನಾವು ಭಯ ಪಡ್ತೇವೆ, ದುಃಖ ಪಡ್ತೇವೆ. ಇನ್ನೊಬ್ಬರಿಗೆ ಸಾವು ಬಂದಾಗಲೂ ಕೂಡ ನಾವು ದುಃಖ ಪಡ್ತೇವೆ. ಆದ್ರೆ ನಮಗೆ ಹುಟ್ಟು ಬಂದಾಗ ನಮಗೆ ಇನ್ನೂ ಮನಸ್ಸು ಪಕ್ವವಾಗಿರೋದೇ ಇಲ್ಲ, ಸುತ್ತಮುತ್ತಲಿನ ಆಗು ಹೋಗುಗಳನ್ನು ಗ್ರಹಿಸುವ ಶಕ್ತಿ ಬಂದಿರೋದಿಲ್ಲ. ಆದ್ರಿಂದ ಹುಟ್ಟು ಬಂದಾಗ ಕೆಲವು ಬಾರಿ ನಾವು ಸಂತೋಷ ಪಡ್ತೀವಿ, ಕೆಲವು ಬಾರಿ ದುಃಖವನ್ನೇ ಪಡಬಹುದು. ನಮಗದನ್ನು ವ್ಯಕ್ತ ಮಾಡಲಿಕ್ಕೆ ಒಂದು ಬೇಕಾದಂತಹ ಅವಕಾಶ ಇಲ್ಲದೆ ಇರಬಹುದು. ಆದ್ರೆ ಗರ್ಭದೊಳಗಿದ್ದಂತಹ ಶಿಶು, ಹಿಂದೆ ಅದನ್ನು ನಾವು ನೋಡಿದ್ದೇವೆ, ಗರ್ಭದೊಳಗಿದ್ದ ಶಿಶು ನಾನಾ ಥರದ ಕಷ್ಟಪಟ್ಟು ವೇದನೆಗಳನ್ನು ಅನುಭವಿಸಿ ಸಾಕು, ಒಮ್ಮೆ ಈ ಗರ್ಭದಿಂದ ಹೊರಗೆ ಬಂದ್ರೆ ಸಾಕು ಅಂತ ಚಡಪಡಿಸ್ತಿರ್ತದೆ. ಆದ್ರಿಂದ ತಾನು ಹುಟ್ಟಿದಾಗ ತನಗೆ ಸಂತೋಷ ಆಗ್ತದೆ, ಅಂತೂ ಗರ್ಭವಾಸ ದುಃಖದಿಂದ ಹೊರಗೆ ಬಂದಲ್ಲ ಅಂತ. ಹಾಗೆ ಇನ್ನೊಬ್ರು ಯಾರು ಹುಟ್ಟಿದಾಗಲೂ ಅವಾಗಲೂ ಕೂಡ ನಾವು ಸುಖ ಪಡ್ತಿರ್ತೇವೆ. ಇನ್ನು ಕೆಲವು ಜೀವರಿಗೆ ತಾವು ಹುಟ್ಟಿದಾಗಲೇ ದುಃಖ ಆಗ್ಬೋದು. ಯಾಕಾದ್ರೂ ಹುಟ್ಟಿದನೋ ಈ ಜಗತ್ತಿನಲ್ಲಿ, ಹುಟ್ಟಬಾರ್ದಿತ್ತು ನಾನು, ಹುಟ್ಟಿಸಿದ್ದಕ್ಕೆ ಸಾಕು, ಇನ್ನು ಹುಟ್ಟಿಸಲೇಬೇಡ ಇನ್ನು ಅಂತ ದಾಸರು ಕೇಳುವುದು ಅದೇ ದೃಷ್ಟಿಯಿಂದಲೇ. ಮಹಾಭಾರತವು ಕೂಡ ನಾಭಿನಂದೇತ ಮರಣಂ ನಾಭಿನಂದೇತ ಜೀವಿತಂ. ಹುಟ್ಟನ್ನಾಗ್ಲಿ ಸಾವನ್ನಾಗ್ಲಿ ಯಾವುದನ್ನು ಅಭಿನಂದಿಸಲೂಬಾರದು, ಇದು ಬರಲಿ ಅಂತ ಬಯಸಲೂಬಾರದು, ಇದು ಬೇಡ ಅಂತನೂ ಬಯಸಬಾರದು ಅಂತ ಅದರ ತಾತ್ಪರ್ಯ. ಆ ಸಮತ್ವವನ್ನ ಮನುಷ್ಯ ದೀರ್ಘವಾದಂತಹ ಒಂದು ಸಾಧನೆಯ ಮೂಲಕವೇ ಅಭ್ಯಸಿಸಬೇಕು. ಹಿಂದೆ ಮಹಾಭಾರತದಲ್ಲಿ ಆಶ್ವಮೇಧಿಕ ಪರ್ವದಲ್ಲಿ ಬಂದಂತಹ ಒಂದು ಸಂಗತಿಯನ್ನು ಹೇಳಿದ್ದೆ. ಕೃಷ್ಣ ವೈಷ್ಣವ ಧರ್ಮಗಳನ್ನ ಏನು ಪಾಂಡವರಿಗೆ ಉಪದೇಶಿಸಿದ, ಅಲ್ಲಿ ಬಂದಿರುವಂತಹ ಒಂದು ಸಂಗತಿ ಅದು. ಒಬ್ಬ ಯಾರೋ ಜ್ಞಾನಿ, ಅವನ ಶಿಷ್ಯ, ಅವರಿಬ್ಬರ ನಡುವೆ ನಡೆದಂತಹ ಒಂದು ಸಂವಾದ ಅದು. ಆ ಸಂವಾದವನ್ನು ಕೃಷ್ಣ ಪಾಂಡವರ ಜೊತೆ ತಾನು ಮಾತನಾಡುವ ಒಂದು ಸಂದರ್ಭದಲ್ಲಿ ಉದ್ಧರಿಸಿದ್ದಾನೆ. ತುಂಬಾ ಉದ್ಬೋಧಕವಾದಂತಹ ಒಂದು ವಿಶ್ಲೇಷಣೆ ಅದು, ಸೈಕೋಥೆರಪಿ ಅದು. ಈ ಹಿಂದೆ ಅನೇಕ ಜನ್ಮಗಳು ನಮಗೆ ಆಗಿ ಹೋಗಿವೆ. ಅದನ್ನ ಸಾಧು ತನ್ನ ಶಿಷ್ಯನಿಗೆ ಹೇಳ್ತಾನೆ, ಹೇಗೆ ಸಮಚಿತ್ತರಾಗಿ ಇದ್ದೀರಿ, ವೈರಾಗ್ಯವನ್ನು ತಾಳಿ ಇದ್ದೀರಲ್ಲ, ಹೇಗೆ ಇದು ನಿಮ್ಗೆ ಹೇಗೆ ಸಾಧ್ಯ ಆಗಿದೆ, ಇಂಥದ್ದೊಂದು ಸ್ಥಿರಚಿತ್ತತೆ ನಿಮಗೆ ಬಂದದ್ದು ಹೇಗೆ ಅಂತ ಶಿಷ್ಯ ಗುರುವನ್ನು ಕೇಳ್ತಾನೆ. ಅದಕ್ಕೆ ಆ ಗುರು ಹೇಳ್ತಾನೆ, ಈ ಹಿಂದೆ ಅನೇಕ ಜನ್ಮಗಳು ನನಗೆ ಆಗಿ ಹೋಗಿವೆ. ಆ ಅನೇಕ ಜನ್ಮಗಳಲ್ಲಿ ಅನೇಕ ಥರದ ಸುಖಗಳನ್ನು ಕಂಡಿದ್ದೇನೆ, ಅನೇಕ ಥರದ ದುಃಖಗಳನ್ನು ಕಂಡಿದ್ದೇನೆ. ಅನೇಕ ಜನ್ಮಗಳಲ್ಲಿ ಪ್ರಾಣಿಯಾಗಿ, ಪಕ್ಷಿಯಾಗಿ, ಮನುಷ್ಯನಾಗಿ ಎಲ್ಲ ಹುಟ್ಟಿದ್ದೇನೆ. ಅನೇಕ ತಂದೆ ತಾಯಂದಿರು ನನಗಾಗಿ ಹೋಗಿದ್ದಾರೆ. ಆವಾಗ ನಾನಾ ಥರದ ಕೆಲಸಗಳನ್ನು ಮಾಡಿದ್ದೇನೆ. ಬಂಧ ನಿಮಿತ್ತಾನಿ ದುಃಖಾನಿ ಅಂತೆಲ್ಲ ಹೇಳ್ತಾನ. ಅನೇಕ ಕಡೆ ಯಾರಿಂದಲೋ ನಾನು ವಧಕ್ಕೆ ಒಳಗಾಗಿ, ಅವ್ರ್ಯಾರೋ ನನ್ನನ್ನು ಕೊಂದು, ಮತ್ತೊಬ್ರು ಯಾರೋ ನನ್ನನ್ನು ಬಂಧಿಸಿಟ್ಟು, ಅದರಿಂದೆಲ್ಲ ದುಃಖ ಪಟ್ಟಿದ್ದೇನೆ. ಸುಖನೂ ಬಂದಿದೆ, ಸುಖ ಬಂದಿಲ್ಲ ಅಂತಾರೆ, ಸುಖವೂ ಬಂದಿದೆ, ದುಃಖವೂ ಬಂದಿದೆ, ಎರಡೂ ಆಗಿದೆ ನನಗೆ ಈ ಹಿಂದೆ.
ಅಂತ ಹೀಗೆಲ್ಲ ಹಿಂದಿನ ನನ್ನ ಜನ್ಮಗಳ ಸಂಗತಿಗಳನ್ನು ನಾನು ಸ್ಮರಿಸ್ಕೋತಾ ಇದ್ದೇನೆ. ಹೀಗೆ ಸ್ಮರಿಸಿಕೊಂಡು ನನಗೊಂದು ಸಮಚಿತ್ತತೆ ಬಂದಿದೆ ಅಂತ ಅವನು ಹೇಳ್ತಾನೆ. ಇದನ್ನು ನಾವು ಕೂಡ ಹೀಗೆ ಮಾಡ್ಕೊಳ್ಬೇಕು. ಎಷ್ಟೋ ಬಾರಿ ಹೇಳಿದ್ದೇನೆ, ಇವತ್ತು ಯಾವ ಸ್ಥಾನ ಮಾನ ಧನ ಮೊದಲಾದದು ನಮಗೆ ಬಂದಿದೆ ಅನ್ನೋದಕ್ಕಾಗಿ ನಾವಿಷ್ಟು ಸಂಭ್ರಮಿಸ್ತಾ ಇದ್ದೀವೋ, ಅಥವಾ ಯಾವ ಸ್ಥಾನ ಮಾನ ಧನ ಇತ್ಯಾದಿಗಳು ನಮಗೆ ಬಂದಿಲ್ಲ ಅನ್ನೋದಕ್ಕಾಗಿ ನಾವು ಚಡಪಡಿಸ್ತಾ ಇದ್ದೀವೋ, ಈ ಜಗತ್ತಿನಲ್ಲಿ ಇದು ಯಾವುದೂ ಹೊಸದಲ್ಲ. ಅಧಿಕಾರದ ಅತ್ಯುಚ್ಚ ಸ್ಥಿತಿ ಈ ಜಗತ್ತಿನಲ್ಲಿ ಅಂದ್ರೆ ರಾಜನಾಗಿ ಮರೆಯುವುದು, ಚಕ್ರವರ್ತಿಯಾಗಿ ಮರೆಯುವುದು. ಸುಖದ ಆಳ ಎತ್ತರ ಎಲ್ಲವನ್ನೂ ಕಂಡಿದ್ದೇವೆ. ಅನೇಕ ಯೋನಿಗಳಲ್ಲಿ ನಾವು ಸಂಚಾರ ಮಾಡಿದ್ದೇವಲ್ಲ, ಹಾಗಾಗಿ ಮೀನಿನ ಮತ್ತು ಇನ್ನಿತರ ಜಲಜಂತುಗಳ ಜನ್ಮವನ್ನು ತಾಳಿ ಸುಖದ ಆಳವನ್ನು ಕಂಡಿದ್ದೇವೆ. ಪಕ್ಷಿ ಜನ್ಮವನ್ನು ತಾಳಿ ಸುಖದ ಎತ್ತರವನ್ನು ಕಂಡಿದ್ದೇವೆ. ಸುಖ ಅದರ ಎತ್ತರ ಆಳವನ್ನು ಕಾಣುವುದರ ಜೊತೆಗೇನೆ ದುಃಖದ ಆಳ, ದುಃಖದ ಎತ್ತರ, ದುಃಖದ ಒತ್ತಡವನ್ನು ಕೂಡ ನಾವು ಅನುಭವಿಸೇ ಇದ್ದೇವೆ. ಅದು ನಮಗೇನು ಹೊಸದಲ್ಲ. ಅಂತೂ ಜೀವನದ ಎಲ್ಲಾ ಮಗ್ಗಲುಗಳನ್ನು ಕೂಡ ಎತ್ತರ, ಆಳ, ಅಕ್ಕ ಪಕ್ಕ, ಸುತ್ತು ಮುತ್ತು ಎಲ್ಲಾ ಮಗ್ಗಲುಗಳು ಕೂಡ, ಎಲ್ಲಾ ಆಂಗಲ್ಗಳನ್ನು, ಎಲ್ಲಾ ಆಸ್ಪೆಕ್ಟ್ಗಳನ್ನು ಕೂಡ ನಾವೀಗಾಗಲೇ ಅನುಭವಿಸಿಯೇ ಇದ್ದೇವೆ. 195 ಕೋಟಿ ವರ್ಷಗಳಾಗಿವೆ ಈ ಸೃಷ್ಟಿ ಪ್ರಾರಂಭ ಕಂಡು. ಅಷ್ಟರವರೆಗೆ ನಾವು ಎಷ್ಟೆಷ್ಟು ಬಾರಿ ಹುಟ್ಟಿದ್ದೇವೆ. ಪಶು ಪಕ್ಷಿಗಳಾಗಿ, ಪ್ರಾಣಿಗಳಾಗಿ ಹುಟ್ಟಿದ್ದೆಷ್ಟು ಬಾರಿ, ಮನುಷ್ಯನಾಗಿ ಹುಟ್ಟಿದ್ದೆಷ್ಟು ಬಾರಿ. ಅಂತೂ ಏನೇನು ನಮ್ಮ ಅನುಭವಕ್ಕೆ ಬಂದಿದೆ ಅದೆಲ್ಲ ಖಂಡಿತವಾಗಿ ನಮ್ಮ ಸಂಸ್ಕಾರದಲ್ಲಿ ಇದ್ದೇ ಇರ್ತದೆ. ಒಂದು ಬಾರಿ ಇದೆಲ್ಲವನ್ನೂ ಕೂಡ ನಾವು ಅವಲೋಕನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇವತ್ತು ನಾವೇನೋ ಆಗಿದ್ದೇವೆ, ಇನ್ನೊಂದೇನೋ ಆಗಿಲ್ಲ. ಆ ಮತ್ತೊಬ್ಬರು ಏನೋ ಆಗಿದ್ದಾರೆ, ಮತ್ತೊಂದೇನೋ ಆಗಿಲ್ಲ. ಆದ್ರಿಂದ ನಮ್ಗೆ ಯಾವುದೋ ಒಂದನ್ನು ಬೇಕು ಅಂತ ನಾವು ಬಯಸ್ತಾ ಇದ್ದೀವಿ, ಯಾವುದೋ ಒಂದನ್ನು ಬೇಡ ಅಂತ ನಾವು ಬಯಸ್ತಾ ಇದ್ದೀವಿ ಇವತ್ತು. ಆದ್ರೆ ಇವತ್ತು ಯಾವುದನ್ನು ಬೇಕು ಅಂತ ಬಯಸ್ತಾ ಇದ್ದೀವಿ, ಹಿಂದೆ ಅದನ್ನು ನಾವು ಬೇಕಾದಷ್ಟು ಬಾರಿ ಅನುಭವಿಸಿಯೇ ಇದ್ದೆವು. ಇವತ್ತು ಯಾವುದನ್ನು ಬೇಡ ಅಂತ ನಾವು ಬಯಸ್ತಾ ಇದ್ದೀವಿ, ಅದನ್ನು ಕೂಡ ಅನೇಕ ಬಾರಿ ಅನುಭವಿಸಿ ಸಾಕಾಗಿ ಕೊನೆಗೆ ಅದು ನಮ್ಮನ್ನು ಬಿಟ್ಟು ಹೋಗಿದೆ. ಸುಖವೂ ನಮ್ಮನ್ನು ಬಿಟ್ಟು ಹೋಗಿದೆ, ದುಃಖವೂ ನಮ್ಮನ್ನು ಬಿಟ್ಟು ಹೋಗಿದೆ, ಹಿತವೂ ನಮ್ಮನ್ನು ಬಿಟ್ಟು ಹೋಗಿದೆ, ಅಹಿತವೂ ನಮ್ಮನ್ನು ಬಿಟ್ಟು ಹೋಗಿದೆ. ಎಲ್ಲ ಥರನೂ ಅನುಭವಿಸಿ ಆಗಿದೆಯಲ್ಲ. ಈಗ ನಮ್ಮ ಈ ವೈಯಕ್ತಿಕ ಜೀವನವನ್ನೇ ನಾವು ಒಂದು ಬಾರಿ ನಿರೂಪಿಸಿಕೊಂಡ್ರೆ, ಈಗೊಂದು 10-20 ವರ್ಷದಿಂದ, 20-30 ವರ್ಷದಿಂದ ನಮಗೇನೊಂದು ಸುಖ ಅನುಭವಿಸಬೇಕು ಅನ್ನುವಂಥ ತವಕ, ಯಾವ್ದಾವುದೋ ಸಂಗತಿಗಳ ಬಗ್ಗೆ ಏನೇನು ಕನಸುಗಳು, ಏನೇನು ನಿರೀಕ್ಷೆ ಆಕಾಂಕ್ಷೆಗಳಿದ್ದವು, ಅದರದೆಲ್ಲದರದ್ದು ಇತಿಮಿತಿ ನಮಗೆ ಗೊತ್ತಾಗಿದೆಯಲ್ಲ. ಯಾಕೆಂದ್ರೆ ವಯಸ್ಸಿನ ಕಾರಣದಿಂದ, ಅನುಭವದ ಕಾರಣದಿಂದ. ನಮ್ಮ ಜೀವಮಾನದ ವೈಯಕ್ತಿಕ ಜೀವನದಲ್ಲೇ ಏನೇನನ್ನೋ ನೋಡಿದ್ದೇವೆ, ನಮ್ಮ ಸುತ್ತಮುತ್ತಲಿನವರ ಜೀವನದಲ್ಲೇ ಏನೇನನ್ನೋ ಸುಖ ದುಃಖ ಏಳು ಬೀಳು ಎಲ್ಲ ನೋಡಿದ್ದೇವೆ. ಹಾಗಾಗಿ ನೋಡಿ ಒಂದು ತಟಸ್ಥತೆ ಬಂದಿದೆಯಲ್ಲ. ತೀರಾ ಹದಿವಯದ ಹುಡುಗ ಹುಡುಗಿಯರಲ್ಲಿರುವಂತಹ ತೀವ್ರವಾದ ಒತ್ತಡ, ಅಂತ ತೀವ್ರವಾದಂತಹ ಅರ್ಜ್ ನಮ್ಗೆ ಇವತ್ತು ಇಲ್ಲ. ಯಾಕೆಂದ್ರೆ ವಯಸ್ಸಿನ ಕಾರಣದಿಂದಾಗಿ, ಅನುಭವದ ಕಾರಣದಿಂದಾಗಿ. ಆ ವಯಸ್ಸು ಅಂತ ಪಕ್ವತೆಯನ್ನು ನಮಗೆ ಕೊಟ್ಟಿದೆ. ವಯಸ್ಸಿನಿಂದ ನಾವು ಮಾಗಿದ್ದೇವೆ. ಒಂದು 60-70 ವರ್ಷಗಳ, 50-60 ವರ್ಷಗಳ ಜೀವನವೇ ನಮಗೊಂದು ಇಷ್ಟೊಂದು ಪಕ್ವತೆಯನ್ನು ಕೊಡುವುದಾದ್ರೆ, ಅನೇಕ ಜನ್ಮಗಳನ್ನು ಈ ಹಿಂದೆ ನಾವು ಸವಿಸಿದ್ದೀವಲ್ಲ, ಅದನ್ನೆಲ್ಲ ಒಂದ್ ಬಾರಿ ನಾವು ನೆನಪು ಮಾಡ್ಕೊಳ್ಬೇಕಲ್ಲ. ನೆನಪು ಮಾಡಿಕೊಂಡ್ರೆ ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ಆಗಿದ್ದೆವು, ಯಾವಾಗ ರಾಜರಾಗಿದ್ದೆವು, ಯಾವಾಗ ಪ್ರಧಾನಮಂತ್ರಿಗಳಾಗಿದ್ದೆವು, ಶ್ರೀಮಂತರು ಯಾವಾಗ ಆಗಿದ್ದೆವು, ಪ್ರಾಣಿ ಪಕ್ಷಿಗಳು ಯಾವಾಗ ಆಗಿದ್ದೆವು, ಯಾವ ಜನ್ಮದಲ್ಲಿ ಸುಖ ಅನುಭವಿಸಿದ್ವಿ, ಯಾವ ಜನ್ಮದಲ್ಲಿ ದುಃಖ ಅನುಭವಿಸಿದ್ವಿ, ಯಾವಾಗ ಎಲ್ಲಿ ಏನಾಗಿ ಹುಟ್ಟಿದ್ದೆವು ಅಂತ ನಿರ್ದಿಷ್ಟವಾಗಿ ಗೊತ್ತಿಲ್ಲದೆ ಇರಬಹುದು. ಆದರೆ ಜಗತ್ತಿನ ಪ್ರತಿಯೊಂದು ಸುಖವೂ ಪ್ರತಿಯೊಂದು ದುಃಖವೂ, ಅಂತೂ ಜಗತ್ತಿನಲ್ಲಿ ಆಗಬೇಕಾದ ಪ್ರತಿಯೊಂದು ಸಂಗತಿಯೂ ಕೂಡ, ಒಳ್ಳೆಯದೇ ಇರಬಹುದು ಕೆಟ್ಟದೇ ಇರಬಹುದು, ಭೌತಿಕವಾದ ಪ್ರತಿಯೊಂದೂ ಕೂಡ ಪ್ರಾಯ ನಮ್ಮ ಜನ್ಮದಲ್ಲಿ ಆಗಿಯೇ ಹೋಗಿದೆ. ಯಾಕಂದ್ರೆ ಅನೇಕ ಜನ್ಮಗಳನ್ನು ನಾವು ತಳೆದಿರುವುದರಿಂದ. ಆದ್ರಿಂದ ಹಿಂದೆಲ್ಲ ಒಳ್ಳೇದು ನಾವು ಬೇಕಾದಷ್ಟು ಬಾರಿ ಹಿತವಾದನ್ನು ಅನುಭವಿಸೇ ಇರುವಾಗ ಮತ್ತೆ ಆ ಹಿತಕ್ಕಾಗಿ ಯಾಕೆ ನಾವು ಹಂಬಲಿಸಬೇಕು? ಒಬ್ಬ ವಯಸ್ಕನಾದವನು, ಮಧ್ಯ ವಯಸ್ಸನ್ನು ದಾಟಿದಂತಹ ಪ್ರೌಢ,
ಅವನು ಒಬ್ಬ ಯುವಕನಂತೆ ಬಾಲಕನಂತೆ ಒಂದು ಯಾವುದಾದ್ರೂ ಸುಖಕ್ಕಾಗಿ ತೀವ್ರವಾದ ಹಂಬಲ ಇಟ್ಕೊಂಡಿರ್ತಾನೆ. ಒಂದು ಸಮಚಿತ್ತತೆ ಅವನಿಗೆ ಬಂದಿರ್ತದಲ್ಲ. ಮತ್ತೆ ಒಬ್ಬ ವಯಸ್ಕನಿಗೆ ವೃದ್ಧನಿಗೆ ಆ ಸಮಚಿತ್ತತೆ ಬರುವುದಾದ್ರೆ ಅನೇಕ ಜನ್ಮಗಳನ್ನು ಸವಿಸಿದ ಕಾರಣದಿಂದಾಗಿ ನಾವು ವೃದ್ಧರಾಗಿ ಇದ್ದೀವಲ್ಲ, ನಮಗೆ ಆ ವಾರ್ಧಕ್ಯ ಅನ್ನೋದು ಅನೇಕ ಜನ್ಮಗಳಿಂದ ಸವಿಸಿದ ನಿಮಿತ್ತ ಬಂದಂತಹ ವಾರ್ಧಕ್ಯ ಅನ್ನೋದು ನಮಗೆ ಆ ಸಮಚಿತ್ತತೆಯನ್ನು ಕೊಡಲೇಬೇಕಲ್ಲ. ಅದನ್ನು ನಾವು ಬಳಕೆ ಮಾಡ್ಕೊಳ್ಬೇಕಾಗಿರೋದು. ಇನ್ನು ನಾವು ಗಳಿಸಬೇಕಾದದ್ದು ಹೊಸದೇನೂ ಇಲ್ಲ, ತಪ್ಪಿಸಿಕೊಳ್ಬೇಕಾದಂತಹ ಮಹಾ ದುಃಖವೂ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಗಳಿಸಬೇಕಾದ ಮಹಾ ಸುಖವೂ ಇಲ್ಲ. ಇನ್ನು ನಾವು ಮಾಡಬೇಕಾಗಿರುವುದು ದೃಢವಾದ ಶಾಸ್ತ್ರಜನ್ಯವಾದ ಪರೋಕ್ಷ ಜ್ಞಾನ, ಮುಂದೆ ಮಾನಸಾಪರೋಕ್ಷ, ಆಮೇಲೆ ಸ್ವರೂಪಾಪರೋಕ್ಷ, ಮುಂದೆ ಎಲ್ಲ ಭೌತಿಕ ಬಂಧನಗಳನ್ನು ಕಳೆದುಕೊಂಡು ಭಗವಂತನ ಪಾದ ಸೇರುವುದೊಂದೇ ನಾವು ಇನ್ನು ಜಗತ್ತಿನಲ್ಲಿ ಗಳಿಸಬೇಕಾದ ಯಶಸ್ಸು. ಅದು ಬಿಟ್ಟು ಪ್ರತಿಯೊಂದು ಸ್ಥಾನ ಮಾನ ಯಶಸ್ಸು ಎಲ್ಲವನ್ನೂ ಕೂಡ ನಾವು ಗಳಿಸಿಯೇ ಆಗಿದೆ. ಅದು ಯಾವುದರ ಬಗ್ಗೆಯೂ ಕೂಡ ನಾವು ಗಮನ ಕೊಡಬೇಕಾದ ಅಗತ್ಯವೇ ಇಲ್ಲ ಇವತ್ತು ಅನ್ನೋದು ಮಹಾಭಾರತದ ಆ ಅಶ್ವಮೇಧಿಕ ಪರ್ವದಲ್ಲಿ ಬಂದಿರುವ ಆ ಸಾಧುವಿನ ಉಪದೇಶದಿಂದ ನಮಗೆ ತಿಳಿದು ಬರ್ತದೆ. ಅದನ್ನು ಇಲ್ಲಿಯೂ ಕೂಡ ನಾವು ಜೋಡಿಸಿಕೊಂಡ್ರೆ ಅಂತ ಒಂದು ಸಮಚಿತ್ತತೆ ನಮಗೆ ಬರ್ಲಿಕ್ಕೆ ಸಾಧ್ಯ. ಅದರ ಜೊತೆಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.